ಎಲ್ಲೋದ್ಲಪ್ಪ ಇವಳು. ನಾನು ಸದಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ನಲ್ಲ. ಪಟಾಕ, ಓ ಬಾಪ, ಬಾ ಎಲ್ಲೋಗಿದ್ದೆ? ನೆನೆ ಕಾಣ್ಲೇ ಇಲ್ವಲ್ಲ? ಅದೇ ಕಣಮ್ಮ ಹೇಳುದ್ನಲ್ಲ, ಆಸ್ತಿ ಪತ್ರ ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಒಂದು 5 ಎಕರೆ ಬರ್ಕೊಡನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಅದನ್ನೆಲ್ಲ ರೆಡಿ ಮಾಡಿಸ್ತಿದ್ದೆ ಕಣಮ್ಮು. ಅದನ್ನೆಲ್ಲನೂ ಸಂದಕ್ಕೆ ರೆಡಿ ಮಾಡಿಸ್ಕೊಂಡು ಇದು ಮಾಡ್ತಾ ಇದ್ದೆ. ಅದಕ್ಕೆ ನೀ ರಾತ್ರಿ ಆಗೋಗ್ಬಿಡ್ತು, ಇಲ್ಲೇ ಮನೆಕೊಂಬಿಟ್ಟು ಬೆಳಗ್ಗೆ ಎದ್ದು ಹೋಗ್ಬಿಡು, ಇನ್ನು ಯಾಕೆ ಸುಮ್ಕೆ ಅಂತ ಹೇಳ್ದಾತ. ನಾನಿನ್ ಕತ್ಲಾಗಿನ ಬರೋದೇನು ಅಂತ ಹೇಳ್ಬಿಟ್ಟು ನಾನು ಅತ್ತಾಗ ಸುಮ್ಕೆ ಆಗೋಗ್ಬಿಟ್ಟೈತೆ, ಬರಲೇ ಇಲ್ಲ ನೋಡು. ಇವತ್ತು ಬರ್ತಾ ಇವ್ನಿ. ಎಲ್ಲಿ ನನ್ನ ತಂಗಿ? ಹೆಂಗೋ ಕಣಮ್ಮ, ಅವಳು ಬದಲಾಗ್ಬಿಟ್ಟವಳೆ ಕಣಮ್ಮು, ಪೊದ್ದಕ ಸಮೇತ ಅಂತೂ ಪೂರ್ತಿ ಬದಲಾಗ್ಬಿಟ್ಟವಳು ಬಿಡು. ಪಟಾಕ ಮಾತ್ರ ಅಂತ ಹೇಳ್ಬಿಟ್ಟು ನನಗೆ ನನ್ನ ತಂಗಿ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಅದು ದಿನದಿಂದ ಅನ್ಕೊಬಿಟ್ಟಿದ್ದು ನಾವು ಅಷ್ಟೇನೆಯ. ಅಮ್ಮ, ಕರಿಯಮ್ಮ ಇಲ್ಲಿ. ಇನ್ನೆಲ್ಲಪ್ಪ ನಿನ್ನ ತಂಗಿ ಎಲ್ಲಿ? ನೀನು ಎಂಡ್ರವಳಲ್ಲ ಮನೆಯಾಳಿ, ನೀನು ಎಂಡ್ರು ನನ್ನ ಮಗಳನ್ನ ಹೆಂಗಂದ್ರೆ ಹಂಗೇನಿಯ ಒಂದು, ಹೆಂಗ್ ಸಿಕ್ಕ್ರೆ ಹಂಗೇನಿಯ ಬೊಯ್ದು 5 ಎಕರೆ ಕೊಡ್ಬೇಕೇನೆ ನಿಂಗೆ ಜಮೀನ, ಹಂಗೆ ಹಿಂಗೆ ಅಂತ ನಾ ಯಾರ್ದಂಗೆ ಆಡಿ ಅವಳನೇನಿಯ ಮನೆಯಿಂದ ಜುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕ್ಬಿಟ್ಟು ಕಳಿಸ್ಬಿಟ್ಟವಳೆ. ನನ್ನ ಮಗಳು ನನಗೊಂದು ಮಾತು ಹೇಳಲಿಲ್ಲ ಕೇಳಲಿಲ್ಲ, ಬಸ್ ಹತ್ಕೊಂಡು ಹೆಂಗೆ ಪಾಪ ಏನು ದುಡ್ಡಿತ್ತೋ ಇಲ್ವೋ ಗೊತ್ತಿಲ್ಲ, ಬಸ್ ಹತ್ಕೊಂಡು ನೆಟ್ಟು ಕೊಂಡ್ಬಿಟ್ಟವಳೆ. ಏನು ಮಾಡನಿ, ನೆಟ್ಟು ಕೊಂಡ್ಬಿಟ್ಟಿದ್ದೇನೆ ನೀ ಅವಳ ಕೆಲಸ. ನನಗೂ ಕೊಂಡಂಗೆ ನೀರು ಬರಂಗಾಯ್ತು ನನ್ನ ಮಗಳು ಪರಿಸ್ಥಿತಿ ನೋಡ್ಬಿಟ್ಟು. ಏನು ಮಾಡನಿ, ನೀನು ಬೇರೆ ಬರಲಿಲ್ಲ ಹೇಳೋಣ ಅಂತ ಹೇಳಿದ್ರೆ ಆತಾಗ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಏನಮ್ಮ ಹಿಂಗೆ ಹೇಳ್ತಿದ್ಯಾ? ನಿಜ ನೀನು ಹೇಳ್ತಿರೋದು? ನಾನು ಯಾಕಪ್ಪ ಸುಳ್ಳು ಹೇಳ್ಬಿಟ್ಟು ನಾನು ತಾನೇ ಏನು ಸಾಧನೆ ಮಾಡ್ಕೊಳಕಾಯ್ತದೆ ಹೇಳು? ನೀನೇ ಸುಳ್ಳು ಹೇಳ್ಬಿಟ್ಟು ಏನು ಸಾಧನೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹಿಂಗೆ ಮಾಡೋದು. ನನ್ನ ಮಗಳು ಇನ್ನು ಮನೆಗೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಹೊಂಟೆ ಹೋಗ್ಬಿಟ್ಲು. ಇನ್ನು ಹೇಳ್ಬೋತ್ತಳ್ಬಾ ನನ್ನ ಮಗಳು ಬುಡಪ್ಪ ತಾಗೆ ಹೆಂಗ ಅವಳು ಪಾಡ್ಗಳು ಸಣ್ಣಕ್ಕಿತ್ತಾಳೆ, ಅಷ್ಟನ ಸುಖ ನಾವು ನೋಡ್ಕತ್ತಾನವನು. ನೀನೇನು ಬರ್ಕೊಡೋದು ಬೇಡ, ನನ್ನ ಮಗಳನ್ನ ಅಯ್ಯೋ ಅಂತ ಹೇಳ್ಬಿಟ್ಟು ಹೊಳ್ಸೋದು ಬೇಡ ಕಣಪ್ಪು. ಎಲ್ಲಮ್ಮ ಅವಳು ನನ್ನ ಎಂಟ್ರು ಎಲ್ಲೋದ್ಲಮ್ಮ? ಎಲ್ಲೋದ್ಲು ಅಂತ ಹೇಳಿದ್ರೆ 3 ಹೊತ್ತು ತವ್ರ ಮನೆ ಅಂತ ಹೇಳ್ಬಿಟ್ಟು 3 ಹೊತ್ತು ಅಲ್ಲೇ ಬಿದ್ದಿತ್ತಾಳೆ ಕಣಪ್ಪ. ಮಂಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಬತ್ತಾಳೆ ಅನ್ಕೊಂಡಿದ್ಯಾ? ನೀನು ಈ ಕಡೆ ಹೊಲ್ತಕ್ಕೆ ಹೋಗಿ ತಕ್ಷಣ ಏನಿಯಾ ಆಗ್ಲೇ ಏನಿಯಾ ಬ್ಯಾಗಿಗೆ ಹಿಡ್ಕೊಂಡು ಹೊಂಟ್ಬಿಡ್ತಾಳೆ ತವ್ರ ಮನೆಗೆ ಅಂತ ಹೇಳ್ಬಿಟ್ಟು ಸೀದಾ ಹೊಂಟ್ಬಿಡ್ತಾಳೆ. ಏನು ಮಾಡನಿ, ನಾವೇನು ಹೇಳಂಗಿಲ್ಲ ಕೇಳಂಗಿಲ್ಲ. ಏನಾರ ಮಾತಾಡೋಕೋದ್ರೆ ನನ್ನ ಹೆಸ್ರನಾಗೈತೇನು ಆಸ್ತಿ ಹೇಳು? ಎಲ್ಲ ನಿನ್ನ ಹೆಸ್ರನಾಗಲ್ವೇನಪ್ಪ ಇರೋದು? ಎಲ್ಲ ನನ್ನ ಗಂಡನ ಆಸ್ತಿನಾಗ ತಿನ್ಕೊಂಡು ಬಿದ್ದಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಕಣಪ್ಪ. ನನಗೆ ಯಾಕಪ್ಪ ಬೇಕು? ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನತ್ತ. ಹೆಂಗೋ ಬಡವ ನಿನ್ನ ಮಡಗ್ದಂಗೆ ಇರೋನಂಗೆ ಆಗೋಗ್ಬಿಟ್ಟೈತೆ ನನ್ನ ಜೀವನ. ಇವಳ ಅಲ್ಲ ಯಾಕೆ ಹಿಂಗೆ ಆಡ್ತಾವಳೆ ಅಂತ ಹೇಳ್ಬಿಟ್ಟು ಈಸ್ ದಿನ ಸಂದಕ್ಕೇನೇ ಇದ್ಲು. ತವ್ರ ಮನೆ ಅಂತ ಹೇಳ್ಬಿಟ್ಟು ಆ ಕಡೆಗೆ ತಲೆನೂ ಹಾಕಿ ಮನಿಕತ್ತಾ ಇರಲಿಲ್ಲ. ಪೊದ್ದಕ್ಕ ಒಂದು ಮಾತು ನನಗೆ ಹೇಳಿಲ್ವಲ್ಲ, ಬೊತ್ತಳೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈಗ ತಾನೇ ಮಾತಾಡ್ಕೊಂಡೇನಿಯ ಬಂದೆ. ಅವಳಿಗೂ ಎಲ್ಲ 4 ಕಾಯಿ ಹಾಕ್ತಿತ್ತಾಳೆ, ತಿನ್ಕೊಳ್ಳಿ ಅಂತ ಒಂದು 4 ಕಾಳು ಹಾಕ್ತಿತ್ತಾಳೆ ಇಲ್ಲಿಂದನೇನಿಯ. ಅದಕ್ಕೆ ಪೊದ್ದಿಗೂ ಅದೇ ಬೇಕಿರೋದಲ್ವೇ? ಅವಳು ಸರಿ ಬಿಡು, ಯಾವುದೋ ಬಿಟ್ಟಿ ಬರ್ತದೆ ತಿನ್ಕೊಂಡು ಬಿಟ್ಟಿನಾಗ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಖುಷಿಯಾಗಿ ನೆಮ್ಮದಿಗಿರ್ಬೇಕು ಕಣಪ್ಪ. ಅಯ್ಯೋ ಎಲ್ಲರೂ ಯಾರು ಹೇಳ್ತಾರೆ? ಅವ್ರಿಗೆ ಲಾಭ ಬರಂಗಿದ್ರೆ ಯಾರು ಹೇಳ್ತಾರೆ ಹೇಳು? ಯಾರು ಹೇಳೋಕ್ಕಿಲ್ಲ ಕಣಪ್ಪ. ಏನೋ ನೀನು ಹುಷಾರಾಗಿ ನೀನಿರಪ್ಪ, ನಿನ್ನ ಬುದ್ಧಿ ನಿನ್ನ ಕೈಯಾಗಿಟ್ಕ, ಇಲ್ಲ ಅಂದರೆ ಮುಳುಗಿಸ್ಬಿಡ್ತಾರೆ ಅಷ್ಟೇ ಎಲ್ಲನೂ. ನನಗೆ ಯಾಕಪ್ಪ ಬೇಕು ಬಿಡು. ನನ್ನ ಮಗಳು ನೋಡೋ ಅಯ್ಯೋ ಅಂತ ಹೊಟ್ಟೆ ಉರಿತು, ಅದಕ್ಕೆ ಇಷ್ಟೆಲ್ಲ ಹೇಳ್ದೆ. ಇಲ್ಲ ಅಂದಿದ್ರೆ ನಾನೇನು ಹೇಳೋಳು ಅಲ್ಲ ಬಡ್ಕೊಳ್ಳೋಳು ಅಲ್ಲ. ಹೆಂಗೋ ವಯಸ್ಸಾಯ್ತು ನನಗೂನು. ಅಮ್ಮೋ ಏನಮ್ಮ ಹಿಂಗಂತಿದ್ಯಾ? ಸುಮ್ಕಿರಮ್ಮ ನೀನು. ಬರ್ಲಿ ಇವತ್ತ ಮನೆಯಾಳಿ, ಮನೆಗೆ ಬರ್ಲಿ ಮಾಡ್ತೀನಿ. ಈಗ ಯಾಕೆ ಈ ಆಟ ಆಡ್ತಾವಳೆ ಅಂತ ಹೇಳ್ಬಿಟ್ಟು ಅದೇನು ಅಂತಾರಲ್ಲ, ಒಬ್ಬನು ಸರ್ ಮಾಡೋಷ್ಟೊತ್ತಿಗೆ ಒಬ್ರು ಕಿತ್ಕೊಂಡು ಹೋಗಿರ್ತಾರೆ. ನನಗೂ ಸಾಕಾಗಿ ಬೇಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಸೈಸಕ್ಕಂತೂ ಆಯ್ತಿಲ್ಲ ನನಗಂತೂ ನನ್ನ ಎಂಡ್ರ ಕತೆಯ. ಅಲ್ಲ ನನ್ನ ತಂಗಿ ಇಷ್ಟು ದಿನ ಅವತಾರ ಆಡೋಳು, ಅವಳು ಸೊರ್ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಹೋಗಿ ಇವಳನ್ನ ಬಿಟ್ಬಿಟ್ಟಿದ್ದಕ್ಕೆ ಇವಳು ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟವಳೆ. ಒಳ್ಳೆ ಬುದ್ಧಿಗಳೇ ಬರೋಕ್ಕಿಲ್ಲ ನೋಡು. ಎಲ್ಲ ನಾವು ಸೊರ್ ಮಾಡ್ಕೊಂಡು ಸಾಯಿ ಗಂಟೆ ಸೊರ್ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಆಯ್ತದ ಏನು? ಬರ್ಲಿ ಇವತ್ತು ಮನೆಯಾಳಿ ಬರ್ಲಿ. ಸಂಜೆ ಎಷ್ಟು ಗಂಟೆಗೆ ಬತ್ತಾಳಮ್ಮ ಮನೆಗೆ? ಬತ್ತಾಳ ಬರೋಕ್ಕೆ ಇಲ್ವಾ? ಬತ್ತಾಳ ಕಣಪ್ಪ, ಬತ್ತಾಳೆ. ಒಂದು 5 ಗಂಟೆ 6 ಗಂಟೆಗೆ ನೀನು ಬರೋ ಅಷ್ಟೊತ್ತು ಬಂದ್ಬಿಟ್ಟಿತ್ತಾಳೆ ಕಣಪ್ಪ. ಮನೆಗೆ ಬಂದ್ಬಿಟ್ಟು ಸೇರ್ಕೊಬಿಟ್ಟಿತ್ತಾಳೆ. ನೀನು ಮನೆಗೆ ಅವಳು ಎನ್ಕೋಬೇಕಲ್ಲ, ನೀನು ಹೊಲ್ತಕ್ಕೋದ್ರೆ ಬರೋದೇ ಸಾಯಂಕಾಲನ. ಅದಕ್ಕೆ ಅತ್ತಾಗ ಹೆಂಗೋ ಹೋಯ್ತಾಳೆ, ಬಂದ್ಬಿಡ್ತಾಳೆ. ಬರ್ಲಮ್ಮ ಇವತ್ತು, ಅದು ಎಷ್ಟೊತ್ತನಾಗಲಿ ಬರಲಿ. ಅದೇನು ಎತ್ತ ಅಂತ ಕೇಳ್ತಿದ್ದಂಗೆ ಬಿಡೋಕ್ಕಿಲ್ಲ ನನ್ನ ಮನೆಯಾಳಿನ. ಬರ್ಲಿ ಮಾಡ್ತೀನಿ, ಮನೆಗೆ ಬರಲಿ ಅವಳು. ಅಲ್ಲ ಏನು ಯಾಕಿಂತ ಬುದ್ಧಿ ಕಲಿತಾವೋ ಏನೋ? ಸಂಸಾರ ಮಾಡ್ಕೊಂಡು ನೆಟ್ಕೋಗೋಣ 4 ಜನ ಥರ ಇರೋ ನನಗೆ ಇಲ್ಲ ರೀ. ಏನು ಇಷ್ಟು ಬಿರ್ನ ಬಂದ್ಬಿಟ್ಟಿದ್ದೀರಲ್ಲ? ನೀನು ಎಲ್ಲ ಎಲ್ಲೋಗಿದ್ರಿ? ನೆನೆ ಮನೆಗೆ ನೀನೇ ಬರಲಿಲ್ಲ. ಮೊದಲು ನೀನು ಎಲ್ಲೋಗಿದ್ದೆ ಅಂತ ಹೇಳು. ನಮ್ಮ ಅಮ್ಮನ ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರಣಿ ಅಂತ ಹೋಗಿದ್ದೆ. ನನಗೆ ನಮ್ಮ ಅಮ್ಮನ ನೋಡಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಮಾತಾಡ್ಸ್ಕೊಂಡು ನೋಡಿ ಈಗ ಬರ್ತಾ ಇದ್ದೀನಿ. ನಾನು ಎಲ್ಲ ನೀವು ಬತ್ತೀರಾ ಅಂತ ಕಾದು ಸಾಕಾಯ್ತು ನನಗಂತೂ. ನೀವಂತೂ ಬರಲೇ ಇಲ್ಲ ತಾಗೆ. ನಾನು ಅದಕ್ಕೆ ಯಾವಾಗ ಬರ್ತಿರೋ ಏನು ಅಂತ ಅಲ್ಲೇ ಇದ್ದೆ. ಅಂತೂ ಬಂದ್ಬಿಟ್ರಲ್ಲ. ಉಂಡ್ರಾ? ಇಕ್ಕಿದೆಯಲ್ಲಮ್ಮ ಹೊಟ್ಟೆ ತುಂಬ ಮಾಡ್ಬಿಟ್ಟು ಉಣ್ದೆ ಇನ್ನೇನು ಮಾಡೋಕ್ಕಾಯ್ತದೆ? ಅಲ್ಲ ನನ್ನ ತಂಗಿ ಏನು ಮಾಡಿದ್ಲು ನಿಂಗೆ? ನನ್ನ ತಂಗಿನ ಯಾಕೆ ನೀನು ಮನೆ ಬಿಟ್ಬಿಟ್ಟು ಕಳಿಸ್ದೆ ರೀ? ಸುಮ್ಕಿರಿ. ಅವಳೇನಿಯ ಮೊಳ್ಳಿ ನಾಟಕ ಆಡ್ಕೊಂಡೆಲ್ಲ ಹೋಗೋಳು ಅಷ್ಟೇನಿಯ. ನೀವು 5 ಎಕರೆ ಜಮೀನ ನೀವು ಬರ್ಕೊಡ್ತೀನಿ ಅಂತ ಹೇಳಿದಕ್ಕೆ ಏನು ಎಲ್ಲ ಬಿಟ್ಟು ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಕುಂತ್ಕೊಂಡಿದ್ಲು. ನಾನು ಮಕ್ಕೋಗ್ಬಿಟ್ಟು ಕಳಿಸಿದ್ದೀನಿ ಹೇಳಿ ಹೋಗವಳೆ. ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ನಮ್ಗೆ ಅವಾಗ ಕಷ್ಟ ಅಂತಂದಾಗ ನಾವು ನೀನು ಎಣ್ಗಾಡಬೇಕಾದ್ರೆ 10 ಪೈಸೆನೂ ಯಾರು ಕೊಡಲಿಲ್ಲ ನಮಗೆ. ಇವಾಗ ಯಾಕೆ ನೀವು ಅವಳಿಗೆ ಬರ್ಕೊಡ್ತೀರಾ? ಅಮ್ಮ ಮಗಳು ಸೇರ್ಕೊಂಡು ಇಬ್ರು ನಾಟಕ ಆಡ್ತಾವ್ರೆ ಗೊತ್ತೇನು? ನಾನೇ ಉಗಿದು ಕಳಿಸ್ದೆ ರೀ. ಹಾಕ್ಬೇಕು ಇವಳಿಗೆ ಸರಿಯಾಗಿ ಹಾಕ್ಬೇಕು. ಏನೇ ಯಾಕೆ ಹಿಂಗೆ ನಿಗ್ರಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತಿಲ್ಲ.
ನೀನು ಬಡವ್ರ ಮನೆಯಿಂದ ತಾನೇ ಬಂದಿದ್ದು, ನೀನು ಕಷ್ಟ ಎಲ್ಲ ನೋಡಿದ್ಯಾ ತಾನೇ? ಯಾರೊಬ್ರು ಬದಲಾಯ್ತವ್ರೆ ಅಂತಂದ್ರೆ ನೀನ್ ಯಾಕೆ ಅವ್ರಿಗೆ ಸಹಾಯ ಮಾಡಿದಂಗೆ ಹಿಂಗೆ ಯಾಕೆ ನಾಯಿ ಆಡ್ದಂಗೆ ಆಡ್ತಿದ್ಯಾ ನೀನು? ಅವ್ರು ಹೆಂಗೋನುವೆ ಸಂದಕ್ಕೆ ಎಲ್ಲೋ ಒಂದಾದ್ರೆ ಸಂದಕ್ಕೆ ಹೆಂಗೋನು ಇರ್ಲಿ ಅಂತ ಖುಷಿ ಪಡ್ಬೇಕು. ಲೇಯ್, ನನಗೆ ಎಷ್ಟು ಒಕ್ಕೈತೋ ಅವಳಿಗೂ ಆಸ್ತಿ ಮೇಲೆ ಅಷ್ಟೇನಿ ಒಕ್ಕೈತೆ, ಸರಿನಾ? ನಮ್ಮಪ್ಪ ಮನ್ಸು ಮಾಡಿದ್ರೆ ಎಲ್ಲ ಆಸ್ತಿ ತೆಗೆದ್ಬಿಟ್ಟು ಅವಳ ಹೆಸರು ಬರ್ಕೊಡ್ಬೋದಿತ್ತು. ನೀನ್ ಏನ್ ಅನ್ಕೊಬಿಟ್ಟಿದ್ಯಾ? ಆಸ್ತಿ ಎಲ್ಲನೂ ನನ್ನ ಹೆಸರಿನಾಗಿತ್ತು ಅಂತ ಅನ್ಕೊಬಿಟ್ಟಿದ್ದೀನಿ. ಎಲ್ಲ ನಮ್ಮ ಅಪ್ಪನ ಹೆಸರಿನಾಗಿದ್ದಿದ್ದ ಆಸ್ತಿ ಎಲ್ಲನೂ ಗೊತ್ತಾಯ್ತಾ? ನಮ್ಮಪ್ಪ ಬಿಡು, ಆ ವಿಚಾರ ಯಾಕೆ ಹೇಳ್ಬೇಕು, ಏನೇನೋ ಮಾಡಿ ನನ್ನ ಹೆಸರು ಮಾಡ್ಕೊಟ್ಟಿದ್ದ ಅಷ್ಟೇನಿಯಾ. ಈಗೂ ಅವಳು ಬೇಕು ಅಂದ್ರೆ ಆಸ್ತಿನ ತಗೋಬೋದು. ನಮ್ಮ ಅಮ್ಮನ ಹೆಸರಿನಾಗೈತೆ ಅಂತ ಸುಳ್ಳು ಹೇಳಿ ಏನೋ ಮಾಡಿ ನನ್ನ ಹೆಸರು ನಮ್ಮಪ್ಪ ಮಾಡ್ಸೈತೆ. ಯಾಕಂದ್ರೆ ನಾನು ಯಾರಿಗೂ ಮೋಸ ಮಾಡೋಕ್ಕಿಲ್ಲ, ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ ನನ್ನ ಮಗ ಅನ್ನೋ ನಂಬಿಕೆ ಮೇಲೆ ಅಷ್ಟೇನಿಯಾ. ಅದು ಬಿಟ್ಬಿಟ್ರೆ ಎಲ್ಲನೂ ನಾನೇ ನುಂಗು ನೀರು ಕುಡಿಲಿ ಅಂತ ಹೇಳ್ಬಿಟ್ಟಲ್ಲ. ಯಾರೊಬ್ರು ನನ್ನ ತಂಗಿ ಇವಾಗ ಕಷ್ಟಗಳು ಅಂತಂದ್ರೆ ಅವಳಿಗೆ ಸಹಾಯ ಮಾಡಿದಂಗೆ ಇನ್ನು ಯಾರಿಗೆ ಸಹಾಯ ಮಾಡ್ತೀಯ ನೀನು? ದಾರೆ ಹೋಗೋ ದಾಸಪ್ಪಂಗೆ ಸಹಾಯ ಮಾಡ್ತೀಯೇನೆ? ಇದು ಯಾಕೆ ಹಿಂಗೆ ಬದಲಾಗಿದ್ಯೋ ಐಶ್ವರ್ಯ? ನನಗಂತೂ ಗೊತ್ತಾಯ್ತಿಲ್ಲ. ಏನೇ ಅತ್ತೆ, ನನ್ನ ಗಂಡಂಗೆಲ್ಲ ಎತ್ಲಿ ಕೊಟ್ಬಿಟ್ಟು ನಾನು ಇಲ್ದಿರೋ ಟೈಮಾಗೆ ನನ್ನ ಗಂಡಂಗೆಲ್ಲ ಎತ್ಲಿ ಕೊಟ್ಬಿಟ್ಟು ಗಂಡ ಎಂಡ್ರು ಮಧ್ಯೆ ಉಳಿ ಉಂಡ್ಬಿಟ್ಟು ನನಗೂ ನನ್ನ ಗಂಡಂಗೆ ಜಗಳ ತಂದಿಕ್ಬಿಟ್ಟಿದ್ಯಲ್ವೇನೆ? ನನಗೆ ಗೊತ್ತೇಳು, ನನ್ನ ಗಂಡ ಸುಮ್ಮನೆ ನಾನು ಬೈಯೋನು ಅಲ್ಲ ಬಡಿಯೋನು ಅಲ್ಲ, ಎಂದೂ ಬಡಿದಿದ್ದೋನು ಇವತ್ತು ನಾನು ಬಡ್ದವನೆ ಅಂತ ಹೇಳಿದ್ರೆ ಏನರ್ಥ? ನೀನೇನಿಯಾ ಮೊಳ್ಳಿ ಎಲ್ಲನೂ ನನ್ನ ಗಂಡಂಗೆ ಇಲ್ದಿರೋದು ಇರೋದು ಎಲ್ಲ ಹೇಳ್ಕೊಟ್ಬಿಟ್ಟು ನನ್ನೇ ಒಡಿಸ್ತಿದ್ಯಾ ಅಂತ ನೀ ಅರ್ಥ? ನಿನ್ನ ಮಗಳಿಗೆ ಇವಾಗ ಆಸ್ತಿ ಕೊಡ್ಲಿಲ್ವಲ್ಲ, ಅದಕ್ಕೆ ನಿಂಗೆ ಸಹಿಸಕ್ಕಾಯ್ತಿಲ್ಲ, ಅದಕ್ಕೆ ನೀನು ಹಿಂಗೆಲ್ಲನೂ ಮಾಡ್ತಿರೋದು ನನಗೆ ಗೊತ್ತು. ನಾನೇನು ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ? ಅಯ್ಯೋ ಮನ್ಯಾಳಿ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ದಿದ್ದಂಗೆ ಇಷ್ಟೆಲ್ಲ ಮಾತಾಡ್ತಿದ್ಯೇನೆ. ನನ್ನ ಮುಂದೆನೆ ಇಷ್ಟು ಮಾತಾಡ್ತೀಯ ಅಂತ ಹೇಳಿದ್ರೆ ನಾನು ಇಲ್ದಿದಾಗ ನೀನು ಎಷ್ಟು ಮಾತಾಡ್ತೀಯ ಅಂತ ಹೇಳಿ ನೀನು. ಅಯ್ಯಪ್ಪ, ಅಯ್ಯಮ್ಮ, ನನ್ ಸತ್ತೆ. ಅಯ್ಯೋ, ಲವ್ ಮ್ಯಾರೇಜು ಅಂತ ಹೇಳ್ಬಿಟ್ಟು ನಾ ಮನೆಯನ್ನೆಲ್ಲ ಬಿಟ್ಬಿಟ್ಟು ಇವ್ನು ಹಿಂದೆ ಬಂದಿದ್ದಕ್ಕೆ ಸರಿಯಾಗಿ ಮಾಡ್ತಾವನೆ. ನನಗಂತೂ ನನ್ನೇನಿಯಾ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನನ್ನೇನಿಯಾ ಹೊಡಿತಾವನೆ. ಮುಚ್ಚೆ ಬಾಯ್ನ, ಮುಚ್ಚ ಸಾಕು. ನೀನ್ ಮಾಡ್ತಿರೋ ತೆಪ್ಪಿಗೆ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಇಷ್ಟೆಲ್ಲ ಮಾಡ್ತಾ ಇದೀನಿ. ಅದ್ಯಾಕೆ ಹಿಂಗಾಡ್ತಿದ್ಯಾ? ರಾಕ್ಷಸಿ ತರ ಬತ್ತ ರಾಗಿರ್ ಕುದ್ರೆ ಕತ್ತೆ ಆಯ್ತು ನಂಗೆ. ಇದು ಯಾಕೆ ಹಿಂಗಾಡ್ತಿದ್ಯಾ? ನನ್ನೇ ಹೊಡಿತಿರಲ್ವಾ? ನಿಮ್ಮನ್ನಂತೂ ಸುಮ್ಕೆ ಬಿಡಕ್ಕಿಲ್ಲ ನಾನು. ನೀನೇ ಬೇಕು ಅಂತ ನಮ್ಮ ಮನೆಯೆಲ್ಲ ಬಿಟ್ಬಿಟ್ಟು ಬಂದು ನಿನ್ನೇ ಮದುವೆ ಮಾಡ್ಕೊಂಡಿದ್ದಕ್ಕೆ ಸರಿಯಾಗೆ ಮಾಡಿದೆ. ಇವತ್ತು ಎಲ್ಲ ನಿಮ್ಮ ಅಮ್ಮಂಗೂ ನಿನ್ನ ತಂಗಿಗೆ ನೀ ಒರ್ಸೋರ್ಸಿ ಕಳಿಸ್ತಿದ್ಯಾ. ನಾನು ಬೀದಿ ಬಿಕಾರಿ ಮಾಡ್ತಾ ಇದೀಯಾ? ನನಗೆ ಗೊತ್ತು ನಿಂದೆಲ್ಲ ಎಂತ ಕಂತ್ರಿ ಬುದ್ಧಿ ಅಂತ ಹೇಳ್ಬಿಟ್ಟು ನಿಮ್ಮನೆಗೆಲ್ಲ ಒರ್ಸ್ಕೊಳಿಸ್ಬೇಕು. ಆದ್ರೆ ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಏನೂ ಮಾತಾಡ್ಸಂಗೂ ಇಲ್ಲ ಅಲ್ವಾ? ನಿಮ್ಮ ಬುದ್ಧಿ ಏನು ಅಂತ ನಂಗೆ ಸಂದ ಗೊತ್ತಾಯ್ತು ಬಿಡು. ನಿಂದು ನಿಮ್ಮ ಅಮ್ಮನ ಬುದ್ಧಿ ಏನು ಅಂತ ಹೇಳ್ಬಿಟ್ಟು. ಲೇ ಮುಚ್ಚ ಬಾಯ್ನ, ಯಾಕೆ ಹಿಂಗೆ ಆಟ ಆಡ್ತಿದ್ಯಾ? ನಾನು ಹೇಳ್ತಾನೆ ಇಲ್ವೇನೆ? ನೋಡು, ನನ್ನ ತಂಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನ್ನಂತೂ ನಾನು ಬೀದಿಗೆ ಹಾಕಿಲ್ವಲ್ಲ, ನಿನ್ನೂ ಸಂದಕ್ಕೆ ನೋಡ್ಕೊತಾ ಇದೀನಲ್ವಾ? ನೀನು ನನ್ನ ಬೀದಿ ಕಳಿಸ್ಬಿಟ್ಟು ನೀನು ನನ್ನ ಕೂಲಿ ಕಳಿಸ್ಬಿಟ್ಟು ನನ್ನ ತಂಗಿಗೆ ಏನಾರ ಸಹಾಯ ಮಾಡಿದ್ರೆ ನೀನು ಚೊಪ್ಪಲೆ ಕೊಡಿದ್ರು ಹೊಡ್ಸ್ಕೊತಾ ಇದ್ದೆ. ಅಲ್ಲ ಕಣ್ಲೆ, ರಾಣಿ ತರ ಮಾಡಿದೀನಿ. ಈಚೆ ಕಡೆ ಕೆಲಸ ಎಲ್ಲ ನನ್ನ ಎಂಡ್ರು ನಮ್ಮಮ್ಮ ಇಬ್ರು ಕಿತ್ತಾಡ್ಕೊಂತಾರೆ ಮಾಡಕ್ಕೆ. ಹಸಿನ ಕೆಲಸ ಎಲ್ಲನೂ ಕಸ ಬಸಾಕೋದು ಎಲ್ಲನೂ ಬ್ಯಾಡ ಅಂತ ಹೇಳ್ಬಿಟ್ಟು ಕೆಲಸ ದಾಳ್ನೇ ಮಾಡಿದೀವ್ನಿ. ಮನೆ ಒಳಗಡೆ ಅಲ್ಲಿ ಪಾತ್ರೆ ತೊಳೆದು ಕಸ ಗುಡಿಸಿ ಬಟ್ಟೆ ಒಳಗೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಹಿಂಗೆ ನಾಟಗಳು ಮಾಡ್ಕೊಂಡು ಕಿತ್ತೋದು ಆಟಗಳು ಆಡ್ತಾ ಇದೆಯಲ್ಲ ನೀನು. ನಿನ್ನೇನೋ ಕೂಲಿ ನಾಳೆ ಕಳಿಸ್ಬಿಟ್ಟಿದ್ರೆ ಏನೇ ಮಾಡ್ತಾ ಇದ್ದೆ? ಪಾಪ ನನ್ನ ತಂಗಿಯಲ್ಲಿ ಕೂಲಿಗೆ ಹೋಯ್ತಾವಳೆ. ನೆನಪಿರ್ಲಿ, ನಾಳೆ ನನ್ನ ಆಸ್ತಿ ಪೂರ ಬರ್ಕೊಡ್ತಾ ಇಲ್ಲ, ಬರೀ ಒಂದು 5 ಎಕರೆ ಬರ್ಕೊಡ್ತಾ ಇದ್ದೀನಿ. ಅಷ್ಟು ಕೇಣಿಯ ನೀನು ಇಷ್ಟೆಲ್ಲ ನನಗೆ ಆಡ್ತಾ ಇದೀಯ ಅಂತ ಹೇಳಿದ್ರೆ ನೀನು ನೋಡ್ರೆ ನನಗೆ ಬೇಜಾರಾಯ್ತೈತೆ. ನೀನು ಹಿಂಗೆಲ್ಲ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ. ಲೇ ಬುಡೆ, ಅವಳಿಗೂ ಸೇರಿತ್ಕೊಂಡ್ಲೆ ಆಸ್ತಿ. ನೀನು ಹಿಂಗೆಲ್ಲ ನನಗೆ ಮಾತಾಡ್ಬೇಡ ನೀನು. ಅದೆಲ್ಲ ನಿಮ್ಮ ಅಮ್ಮನ ಆಸ್ತಿ. ನಮ್ಮ ಅಮ್ಮನ ಆಸ್ತಿ ನೆನೆಯ. ನಮ್ಮ ಅಮ್ಮನ ಆಸ್ತಿ 1 ರೂಪಾಯಿ ಇದ್ದಿದ್ದು 10 ರೂಪಾಯಿ ಮಾಡಿದ್ದು ನಮ್ಮ ಅಪ್ಪ ನೆನೆಯ. ಏನೋ ಕೆಟ್ಟೊಳಾಗಿದ್ದು, ಇವಾಗ ಒಳ್ಳೆಳಾಗೋಳ್ತಾನೆ. ನೀನು ಒಳ್ಳೆಳಾಗಿರೋಳು ಯಾಕೆ ಹಿಂಗೆ ಕೆಟ್ಟೊಳಾಯ್ತಿದ್ಯಾ? ಬತ್ತಾ ಸೇಡಿರ್ಬೇಕು. ಇಷ್ಟೊಂದೆಲ್ಲ ಸೇಡಿರೋದು ನಮ್ಮ ಅಮ್ಮ ನನ್ನ ತಂಗಿ ಮದುವೆ ಆಗಿ ಬಂದಾಗ ಏನೇನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಇನ್ನೂ ಸಾಧಿಸ್ತಿದ್ಯಾ ಅಂತಂದ್ರೆ ನಿನ್ನ ಮನಸ್ಸಾಗ ಇನ್ನು ಎಷ್ಟು ವಿಷ ಇಟ್ಕೊಂಡು ನೀನು ಸಾಧಿಸ್ತಿರ್ಬೇಡ ಹೇಳು. ನೋಡೆ, ಮುರುವಾದಕ್ಕೆ ಬಾಳಂಗಿದ್ರೆ ಬಾಳು, ಇಲ್ಲ ಅಂದ್ರೆ ಒಯ್ತಾ ಇರು. ನಾನಂತೂ ನಿನ್ನ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಇತ್ಯ ಇರು, ಒಯ್ತಿರು. ನನಗೂ ಸಾಕಾಗ್ಬಿಟ್ಟೈತೆ ಮನೆಗೆ ಎಣಗಿ. ಈಚೆ ಕಡೆ ಕೆಲಸ ಮಾಡೋ ಗಂಡಸು ಮನೆಗೆ ಬಂದರೆ ನೆಮ್ಮದಿರಬೇಕು. ಆ ನೆಮ್ಮದಿ ಮನೆಯಾಗಿಲ್ಲ ಅಂತ ಹೇಳಿದ್ರೆ ನನಗೇನು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ ನನಗೆ. ಅಸಹ್ಯ ಆಯ್ತಾಯ್ತು ನನಗಂತೂ. ನನ್ನ ಮಗ ಇವಳನ್ನ ಹೊಡಿತಾನೆ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ. ಈಗ ಸರಿಯಾಗಿ ಮಾಡ್ತಾವನಲ್ಲಪ್ಪ ಈ ಅಪ್ಪ ಶಿವನೇ. ಮೊದಲಿಂದ ಜಾಗ ಖಾಲಿ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ನನ್ನ ಸೀರೆ ಏನೋ ಒಂದು ಉಗಿತಾನೆ. ಯಾಕೆ ಬೇಕಪ್ಪ ನನಗೆ? ಎಲ್ಲ ಹೇಳ್ಕೊಟ್ಬಿಟ್ಟು ನನ್ನ ಗಂಡಂಗೆ ಹಾಳು ಮಾಡಿಬಿಟ್ಟವ್ರೆ ಎಲ್ಲ. ನನ್ನ ಗಂಡಂಗೆ ಹೇಳ್ಕೊಟ್ಟು ನನ್ನ ಮೇಲೆ ಎತ್ಲಿಕ್ಕಿ ನನ್ನ ಗಂಡಂಗೂ ನನಗೂ ಬೆಂಕಿ ಇಕ್ತಾವ್ರೆ.